ಹಾಯ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಕೂಡ ಸಖತ್ತಾಗಿರ್ತೀರಾ ಅಂತ. ಆ್ಯಂಡ್ ನಾನು ಹಂಗೆ ರ್ಯಾಂಡಮ್ ಆಗಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಸುಮ್ಮನೆ ಹಾಗೆ ಕೂತಿದೆ, ಹಾಗೆ ಬ್ಲಾಗ್ ಮಾಡಿಬಿಡೋಣ ಅಂತ ಅನ್ನಿಸ್ತು. ಸೊ ಹಾಗಾಗಿ ಈ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇವತ್ತಿನ ಒಂದು ಟಾಪಿಕ್ ಏನಂತ ಹೇಳಿದ್ರೆ, ಲೈಫಲ್ಲಿ ಲವ್ ಮ್ಯಾರೇಜ್ ಬೆಸ್ಟಾ ಅಥವಾ ಅರೇಂಜ್ ಮ್ಯಾರೇಜ್ ಬೆಸ್ಟಾ ಅಂತ. ಸೊ ಈ ಎರಡು ಟಾಪಿಕ್ ಬಗ್ಗೆ ಮಾತಾಡೋಣ ಅಂದ್ಬಿಟ್ಟು ಇವತ್ತು ನಾನು ಬಂದಿದ್ದೀನಿ. ಸೊ ಬೇಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಏನಂತ ಹೇಳಿದ್ರೆ, ಲೈಫಲ್ಲಿ ಲವ್ ಮ್ಯಾರೇಜ್ ಬೆಸ್ಟಾ ಅರೇಂಜ್ ಮ್ಯಾರೇಜ್ ಬೆಸ್ಟಾ ಅಂತ ನನ್ನ ಒಂದು ವಿಷಯಕ್ಕೆ ಬಂದರೆ, ಒಂದು ಕಡೆ ನೋಡಿದ್ರೆ ಅರೇಂಜ್ ಮ್ಯಾರೇಜ್ ಕೂಡ ಬೆಸ್ಟ್ ಅನಿಸುತ್ತೆ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಅಪ್ಪ ಅಮ್ಮ ನಮ್ಮನ್ನು ಇಷ್ಟು ಚೆನ್ನಾಗಿ ಓದಿಸಿ ಒಂದೊಳ್ಳೆ ಕೆಲಸದಲ್ಲಿ ಇರ್ತಿದ್ದೀವಿ, ನಾವು ಒಂದು ವೆಲ್ ಎಜುಕೇಟೆಡ್ ಆಗಿದ್ದೀವಿ ಅನ್ನೋದಕ್ಕೆ ರೀಸನ್ ನಮ್ಮ ಅಪ್ಪ ಅಮ್ಮ. ಸೊ ಕೆಲವೊಂದು ಮನೆಗಳಲ್ಲಿ ಇರುತ್ತೆ ಹೀಗೆ ಅಂತ ಹೇಳಿದ್ರೆ, ಲವ್ ಮಾಡಿದ್ರು ಕೂಡ ಮನೇಲಿ ಹೋಗ್ತಿರೋ ಸಿಚುವೇಶನ್ ಇರುತ್ತೆ. ಇನ್ನು ಕೆಲವು ಅಪ್ಪಂದಿರಿಗೆಲ್ಲ ಏನು ಆಸೆ ಇರುತ್ತೆ ಅಂತ ಹೇಳಿದ್ರೆ, ನಮ್ಮ ಮಗಳಿಗೆ ಒಳ್ಳೆ ಹುಡುಗನ ತರಬೇಕು, ಅವಳು ಏನು ಓದಿದ್ದಾಳೆ ಅದಕ್ಕಿಂತ ಸ್ವಲ್ಪ ಇಯರ್ ಆಗಿರೋರಿಗೆ ತರಬೇಕು, ನನ್ನ ಮಗಳು ಲೈಫಲ್ಲಿ ಚೆನ್ನಾಗಿರಬೇಕು ಅನ್ನೋದು ಅಪ್ಪ ಅಮ್ಮನ ಥಾಟ್ ಆಗಿರುತ್ತೆ. ಆ್ಯಂಡ್ ಅವ್ರಿಗೇನೋ ಅರೇಂಜ್ ಮ್ಯಾರೇಜ್ ಅಂದರೆ ತುಂಬಾ ಇಷ್ಟ ಇರುತ್ತೆ. ಸೊ ಹಾಗಾಗಿ ಸಮ್ಟೈಮ್ಸ್ ಅಪ್ಪ ಅಮ್ಮಂಗೆ ಮೋಸ ಮಾಡಬಾರ್ದು ಅಂದರೆ ಅರೇಂಜ್ ಮ್ಯಾರೇಜ್ ಬೆಸ್ಟ್ ಅಂತ ನನಗನ್ಸುತ್ತೆ. ಆ್ಯಂಡ್ ಅರೇಂಜ್ ಮ್ಯಾರೇಜ್ ಆದರೂ ಬೆಸ್ಟು. ಲವ್ ಮ್ಯಾರೇಜ್ ಅಂದರೆ ನನಗೆ ಅದಕ್ಕಿಂತ ಹೈಲಿ ಹೋಟ್ ಮಾಡೋದು ನಾನು ಯಾವುದು ಅಂತಂದರೆ ಲವ್ ಮ್ಯಾರೇಜು. ಬಿಕಾಸ್ ಹೆಂಗಾಗ್ಬಿಡುತ್ತೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ನೀವು ಒಂದು ಲವ್ ಮಾಡ್ತಿದ್ದೀರಾ ಅಂದರೆ ಅವ್ರ ಜೊತೆ ಒಂದೆಷ್ಟು ವರ್ಷ ನೀವು ಇರ್ತೀರ, ತುಂಬ ಅರ್ಥ ಮಾಡ್ಕೊಂಡಿರ್ತಾರೆ ಒಬ್ರು. ಆಮೇಲೆ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಇಬ್ಬರ ನಡುವೆ. ಏನೋ ಒಂದು ವಿಷಯ ಬಂತು, ನಾನೇ ಅಡ್ಜಸ್ಟ್ ಆಗಬೇಕಾಗುತ್ತೆ, ಇಲ್ಲ ನಾನೇನು ಇಷ್ಟಪಡ್ತಾ ಇದ್ದೀನಿ ಅವ್ರಿಗೆ ಅಡ್ಜಸ್ಟ್ ಆಗಬೇಕಾಗುತ್ತೆ. ಬಟ್ ಅರೇಂಜ್ ಮ್ಯಾರೇಜಲ್ಲಿ ನಮಗೆ ಒಬ್ಬರು ಬಗ್ಗೆ ಗೊತ್ತಿಲ್ದಿರ ಏನೋ ಒಂದು ತೋರಿಸೇ ಬಿಟ್ಟರು ನಾವು ಆಗಲೇಬೇಕು ಅನ್ನೋ ಒಂದು ಸಿಚುವೇಶನ್ ಬರುತ್ತೆ. ಸೊ ಅದಾದಾಗ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ಒಂದು ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಇಬ್ಬರ ಮಧ್ಯೆ ಇರಲ್ಲ. ಬಿಕಾಸ್ ನಾವು ಅವರಿಗೇ ತುಂಬ ಅಡ್ಜಸ್ಟ್ ಆಗ್ತಾ ಹೋಗಬೇಕಾಗುತ್ತೆ. ಬಿಕಾಸ್ ಅರೇಂಜ್ ಮ್ಯಾರೇಜ್ ಆಗಿ ಉದ್ಧಾರ ಆಗಿರೋರು ಬೇಜಾನಿದೆ. ಆ್ಯಂಡ್ ಆಲ್ಸೋ ಲವ್ ಮ್ಯಾರೇಜ್ ಆಗಿ ಉದ್ಧಾರ ಆಗಿರೋರು ತುಂಬ ಜನ ಇದ್ದಾರೆ. ನನಗೆ ತುಂಬ ಅನಿಸೋದು, ನಾನು ಯಾವಾಗಲೂ ನನಗೆ ಅನಿಸಿದ್ದು ಹೇಳ್ತಾ ಇದ್ದೀನಿ ಅಂದರೆ, ನನ್ನ ಪ್ರಕಾರ ಬಂದರೆ ಲವ್ ಮ್ಯಾರೇಜ್ ಬೆಸ್ಟ್ ಅಂದರೆ ಬೆಸ್ಟ್ ಅಂತ. ಯಾಕೆ ಅಂತ ಹೇಳಿದ್ರೆ, ಇವಾಗ ನಾನು ಯಾರೋ ಒಬ್ಬನ ಇಷ್ಟಪಡ್ತಾ ಇರ್ತೀನಿ ಅಂದರೆ ಅವನ ಬಗ್ಗೆ ನಾನು ಒಂದಷ್ಟು ವರ್ಷ ತಿಳ್ಕೊಂಡಿರ್ತೀನಿ. ಅವ್ನಿಗೇನು, ಅವನ ಬಿಹೇವಿಯರ್ ಏನು, ನನ್ನ ಹತ್ರ ಯಾವ ಥರ ಇದ್ದಾನೆ ಅಂತ ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ. ತುಂಬ ಬೇಗ ಯಾರನ್ನೂ ನಾವು ಜಡ್ಜ್ ಮಾಡೋಕ್ಕಾಗಲ್ಲ, ಇವ್ರು ಹೀಗೆ ಅಂತ ಹೇಳ್ಬಿಟ್ಟು. ಇವಾಗ ನಾನು ಒಬ್ಬನ್ನ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅವನೇನು, ಅವನು ಎಲ್ಲಿ, ಅವನ ಕ್ಯಾರೆಕ್ಟರ್ ಹೇಗೆ ಅನ್ನೋದನ್ನು ನಾನು ತುಂಬ ಚೆನ್ನಾಗಿ ಏನು ಹೇಳ್ಬೋದು, ರೆಕಗ್ನೈಸ್ ಮಾಡ್ಬೋದು. ಸೊ ಇವನು ಹಿಂಗೆ ಇರ್ತಾನೆ ಅಂತ ಹೇಳ್ಬಿಟ್ಟು. ಯಾವುದನ್ನು ಕೂಡ ನಾವು 1 ದಿನ 2 ದಿನ 3 ದಿನ 1 ವರ್ಷ 2 ವರ್ಷ 3 ವರ್ಷದಲ್ಲೂ ನಾವು ತೊಗೊಳಕ್ಕಾಗಲ್ಲ. ಮಿನಿಮಮ್ ತುಂಬ ದಿನ ಬೇಕು. ಒಬ್ಬರ ಬಗ್ಗೆ ನಾವು ಕನ್ಸಿಡರ್ ಮಾಡ್ತೀವಿ, ಒಬ್ಬರನ್ನ ನಾವು ಜಡ್ಜ್ ಮಾಡ್ತೀವಿ ಅಂದರೆ ತುಂಬ ದಿನಗಳ ಕಾಲ ಬೇಕು. ಸೊ ಹಾಗಾಗಿ ಲವ್ ಮ್ಯಾರೇಜ್ ಆದರೆ ಅವ್ರ ಬಗ್ಗೆ ನಮಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಆಮೇಲೆ ಅವ್ರು ಹೇಗೆ ಅವ್ರು ಎಲ್ಲಿ, ಅವರು ಏನು ಕತೆ, ಅವ್ರು ನಮ್ಮ ಜೊತೆ ಹೆಂಗೆ ಇರ್ತಾರೆ ಮುಂದೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಬಿಕಾಸ್ ಈಗ ನನಗೇನೋ ಸಿಟ್ಟು ಬಂತು, ಏನೋ ಒಂದು ಅಂತೀನಿ. ಸೊ ಆವಾಗ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಇದ್ದರೆ ಸರಿ ಹೋಗ್ತೀವಿ, ಇಲ್ಲ ಅಂದರೆ ಕಿತ್ಕೊಂಡು ಹೋಗ್ಬಿಡುತ್ತೆ. ಸೊ ಆ್ಯಂಡ್ ಆಲ್ಸೋ ಅರೇಂಜ್ ಮ್ಯಾರೇಜ್ ಅಂತ ಬಂದರೆ ನಮಗೆ ಗೊತ್ತಿರಲ್ಲ, ಗುರಿ ಇರಲ್ಲ, ಸಡನ್ ಆಲ್ ಆಫ್ ಸಡನ್ ಆಗಿಬಿಡುತ್ತೆ. ಅವ್ರಿಗೆ ಹೀಗೆ ಅಂತಲೂ ನಮಗೊಂದು ಐಡಿಯಾ ಇರಲ್ಲ. ಸೊ ಹೀಗೆಲ್ಲ ಇದ್ದಾಗ ಅರೇಂಜ್ ಮ್ಯಾರೇಜ್ ಅನ್ನೋದು ಹೇಗೆ ಪಾಸಿಬಲ್? ಸಮ್ಟೈಮ್ಸ್ ಅರೇಂಜ್ ಮ್ಯಾರೇಜ್ ಆಗಿ ಲೈಫೇ ಹಾಳಾಗಿರೋದನ್ನು ಕೂಡ ನಾನು ತುಂಬ ಜನ ನೋಡಿದ್ದೀನಿ, ಕಣ್ಣೆದ್ರಿಗೇ ನೋಡಿದ್ದೀನಿ. ಇನ್ನು ಲವ್ ಮ್ಯಾರೇಜ್ ಅಂತ ನೋಡಿದ್ರೆ ಚೆನ್ನಾಗಿರೋರು ನಾನು ತುಂಬ ಜನ ನೋಡಿದ್ದೀನಿ. ಇವನ್ ನನ್ನ ಫ್ರೆಂಡ್ಸ್ ಲಿಸ್ಟಲ್ಲಿ ತುಂಬ ಜನ ಇದ್ದಾರೆ. ಸೊ ಹಾಗಾಗಿ ನಾನೇನು ಹೇಳ್ತೀನಿ ಅಂತ ಹೇಳಿದ್ರೆ, ಲವ್ ಮ್ಯಾರೇಜ್ ಆದರೆ ನಾವು ಅವ್ರ ಬಗ್ಗೆ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತೀವಿ. ಇವನ್ ಅಪ್ಪ ಅಮ್ಮಂಗೆ ಇಷ್ಟ ಇರಲ್ಲ, ಅಫ್ಕೋರ್ಸ್ ಹೌದು. ಯಾರ ಅಪ್ಪ ಅಮ್ಮನೂ ಅಷ್ಟು ಕಷ್ಟಪಟ್ಟು ಸಾಕಿ ನಮ್ಮನ್ನ ಬೆಳೆಸಿರ್ತಾರೆ, ಅವ್ರಿಗೆ ಸಡನ್ನಾಗಿ ನಾನು ಲವ್ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ಎತ್ತರದೆ ಹೆಂಗೆ ತೊಡ್ಕೊಬೇಕಲ್ವ. ಸೊ ಹಾಗೇ ನಾವು ಅಪ್ಪ ಅಮ್ಮಂಗೆ ಮೋಸ ಮಾಡಲಿಕ್ಕಾಗಲ್ಲ. ನೀವೇನು ತೋರಿಸ್ತೀರ ನಾವು ಹಂಗೆ ಮದುವೆ ಆಗ್ತೀವಿ ಅಂದರೆ ಹುಡುಗ ಹೆಂಗಿರ್ತಾನೆ ಗೊತ್ತಿಲ್ಲ. ಸೊ ಇದು ಎರಡೂ ಸಿಂಗಲ್ ಲೈಫ್ ಇಸ್ ಬೆಸ್ಟ್ ಅಂತ ಅನಿಸ್ಬಿಡುತ್ತೆ ಸಮ್ಟೈಮ್ಸ್ ನನಗೆ. ಆಮೇಲೆ ನಾನು ಯಾವಾಗಲೂ ನನಗೆ ಆಲ್ವೇಸ್ ನಮ್ಮನೇಲಿ ನಾನು ಹೇಳ್ತೆ, ನಮ್ಗೆ ಲವ್ ಮ್ಯಾರೇಜ್ ಇಷ್ಟ ಅಂತ. ಯಾಕಂದರೆ ತುಂಬ ಚೆನ್ನಾಗಿ ತಿಳ್ಕೊಂಡಿರ್ತೀವಿ, ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ, ಹುಡುಗ ಹೇಗೆ ಅಂತ ಗೊತ್ತಿರುತ್ತೆ. ಬಟ್ ಅರೇಂಜ್ ಮ್ಯಾರೇಜಲ್ಲಿ
ದೂರಬೀನ್ ಹಾಕೊಂಡು ಹುಡುಕಿದ್ರು ಸಿಗಲ್ಲ. ಸೊ ಅರೇಂಜ್ ಮ್ಯಾರೇಜಲ್ಲಿ ಹಾಳಾದದ್ದನ್ನು ತುಂಬ ಜನ ನೋಡಿಬಿಟ್ಟಿದ್ದೀನಿ. ನಂಗೆ ಹಂಗಾಗಿ ತುಂಬಾ ಭಯ. ತುಂಬ ಜನ ತುಂಬ ಥರ ಲೈಕ್ ಅರೇಂಜ್ ಮ್ಯಾರೇಜ್ ಬೆಸ್ಟ್ ಅನ್ನೋರು ಇದ್ದಾರೆ, ಲವ್ ಮ್ಯಾರೇಜ್ ಬೆಸ್ಟ್ ಅನ್ನೋರು ಇದ್ದಾರೆ. ಸೊ ಐ ಹೈಲಿ ವೋಟ್ ಫಾರ್ ಲವ್ ಮ್ಯಾರೇಜ್ ಬಿಕಾಸ್ ನಂಗೆ ತುಂಬ ಇಷ್ಟ. ನಮ್ಮ ಅಪ್ಪ ಅಮ್ಮಂದು ಲವ್ ಮ್ಯಾರೇಜ್. ಹಂಗಾಗಿ ಒಂದು ಲವ್ ಮ್ಯಾರೇಜ್ ಅಂತ ಮಾಡ್ಕೊತೀವಿ ಅಂತ ಅಂದರೆ ಒಂದು ಹುಡುಗನ ಬಗ್ಗೆ ನಮ್ಗೆ ತುಂಬ ಚೆನ್ನಾಗಿ 100 ಔಟ್ ಆಫ್ 100 ಅಲ್ದಿರೂ 100 ಔಟ್ ಆಫ್ ಒಂದು 70% ಆದರೂ ವಿ ನೋ ಹೇಗೆ ಇರ್ತಾರೆ ಅಂತ. ಬಟ್ ಅರೇಂಜ್ ಮ್ಯಾರೇಜಲ್ಲಿ ದೇವರಾಣೆ ಹೋಗಲ್ಲ. ಲವ್ ಮ್ಯಾರೇಜ್ ಆಗಿಯೇ ಅದರಲ್ಲೇ ಎಷ್ಟೊಂದು ಉಳುಕುಗಳು ಸಿಕ್ಕಿ ಹಂಗೆ ಪ್ಯಾಚಪ್ ಆಗಿರೋರನ್ನ ನೋಡಿದ್ದೀನಿ. ಇನ್ನು ಅರೇಂಜ್ ಮ್ಯಾರೇಜಲ್ಲಿ 100ಗೆ ಒಂದು ಎಷ್ಟು ಪರ್ಸೆಂಟ್ ಅವ್ರು ಉಳುಕು ತಳ್ಕು ಏನೂ ಗೊತ್ತಾಗಲ್ಲ. ಹಂಗಿದ್ದಾಗ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್ ಅಂತ ಹೇಳ್ಬೋದು. ಸೊ ನಾನು ಹೇಳೋದು ನಂಗೆ ಲವ್ ಮ್ಯಾರೇಜ್ ಇಷ್ಟ. ಆ್ಯಂಡ್ ನಿಮ್ಗೆ ಯಾವ ಮ್ಯಾರೇಜ್ ಇಷ್ಟ ಅಂದ್ಬಿಟ್ಟು ಪ್ಲೀಸ್ ನನ್ನ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ನಾನು ಎಲ್ರಿಗೂ ಏನು ಲವ್ ಮ್ಯಾರೇಜ್ ಚಂದ, ಅರೇಂಜ್ ಮ್ಯಾರೇಜ್ ಚೆನ್ನಾಗಿಲ್ಲ ಅಂತ ಹೇಳ್ತಿಲ್ಲ. ಸೊ ಎರಡೂ ಕೂಡ ಗುಡ್. ಅದು ನಮ್ಮ ಮಧ್ಯೆ ಇರುತ್ತೆ. ಇವಾಗ ಯಾರನ್ನಾದ್ರೂ ನೀವು ಇಷ್ಟಪಟ್ಟಿರೋರು ಇರ್ಬೋದು, ಅಥವಾ ನಿಮ್ಮ ಮನೆಯಲ್ಲಿ ತೋರಿಸಿದ ಹುಡುಗನೇ ಆಗ್ಬೋದು. ಇಬ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದಿರಬೇಕು, ಅರ್ಥ ಮಾಡ್ಕೊಳ್ಳೋ ಒಂದು ಕೆಪಾಸಿಟಿ ಇರಬೇಕು. ಸೊ ಹಾಗಿದ್ದಾಗ ಯಾವ ಮದುವೆ ಆದರೆ ಏನಂತೆ ನೀವು ಗೆಲ್ಲಬೇಕಾದ್ರೂ ಚೆನ್ನಾಗಿರ್ಬೋದು ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.